ಚೋರ್ಲಾ ಘಾಟ್ನಲ್ಲಿ ರಾಬರಿ ಆಗಿದ್ದೆಷ್ಟು 400 ಕೋಟಿಯೋ 1000 ಕೋಟಿಯೋ? ಯಾರ ಹಣ? ದೂರುದಾರ ಹೇಳಿದ್ದೇನು? 1000 ಕೋಟಿ ರಾಬರಿ ಸ್ಟೋರಿ ಇದು. ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಬರಿ ಆಗಿರೋದು 400 ಕೋಟಿಯಲ್ಲ, ಬದಲಾಗಿ 1000 ಕೋಟಿ ಅಂತೆ. ಗಮನಿಸ್ತಾ ಹೋಗಬಹುದು. ಇಷ್ಟು ಹೊತ್ತಿನವರೆಗೂ 400 ಕೋಟಿ ಅನ್ನುವಂತಹ ಮಾಹಿತಿ ಇತ್ತು. ಈಗ ಆ 2 ಕಂಟೈನರ್ ನಲ್ಲಿ ಇದ್ದಂಥದ್ದು 400 ಕೋಟಿ ಅಲ್ಲ, 1000 ಕೋಟಿ ಲೂಟಿಯಾಗಿದೆ. 1000 ಕೋಟಿಯನ್ನ ಸಾಗಿಸ್ತಿದ್ದ 2 ಕಂಟೈನರ್ ಮಾಯವಾಗೋಗ್ಬಿಟ್ಟಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹಣವನ್ನ ಸಾಗಣೆ ಮಾಡಲಾಗ್ತಾ ಇತ್ತು. ಒಂದು ಟ್ರಸ್ಟ್ಗೆ ಕಳಿಸ್ಕೊಡ್ತಾ ಇದ್ರು. ಹಾಗಾದ್ರೆ ಈ ಹಣದ ಮಾಹಿತಿ ಇದ್ದು ಅದನ್ನ ಹೈಜಾಕ್ ಮಾಡಿದ್ಯಾರು? ಹೇಗಾಯ್ತು? ತನಿಖೆ ಮುಂದುವರಿತಾ ಇದೆ. ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ಎಸ್ಐಟಿಯನ್ನ ರಚನೆ ಮಾಡಿ, ಒಂದಷ್ಟು ತಂಡವನ್ನ ರಚನೆ ಮಾಡಿ ತನಿಖೆಯನ್ನ ಮುಂದುವರಿಸಿದ್ದಾರೆ. 3 ರಾಜ್ಯಗಳ ಪೊಲೀಸರಿಂದ ಶೋಧ ಕಾರ್ಯ ನಡೀತಾ ಇದೆ. ಅಕ್ಟೋಬರ್ 16ರಂದು 2025 ಅಕ್ಟೋಬರ್ 16ರಂದು ರಾಬರಿ ನಡೆದಿರುತ್ತೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪೊಲೀಸರು 3 ರಾಜ್ಯಗಳ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಸರ್ಕಾರದಿಂದ ಈಗಾಗಲೇ ಎಸ್ಐಟಿ ರಚನೆಯಾಗಿದೆ. ಯಾರಿ ಒಂದು ಕಂಟೈನರ್ ಲಾರಿಯನ್ನ ರಾಬರಿ ಮಾಡಿದ್ರು? ಪ್ರಮುಖವಾಗಿ ಶಂಕಿತ 5 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಕೂಡ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಈ ಹಣ ಯಾರಿಗೆ ಸೇರ್ಬೇಕಾಗಿದ್ದು? ಯಾರಿ ಹಣವನ್ನ ಯಾರಿಗೆ ಕೊಡ್ತಾ ಇದ್ರು? ಇದರ ಮೂಲ ಮಾಲೀಕ ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಈ ಚೋರ್ಲಾ ಘಾಟ್ನಲ್ಲಿ 2 ಕಂಟೈನರ್ನ ಹೈಜಾಕ್ ಮಾಡಿ ರಾಬರಿ ಮಾಡಿದ್ರಲ್ಲ, ಅದರಲ್ಲಿ 400 ಕೋಟಿ ರೂಪಾಯಿ ಅನ್ನುವಂಥ ಮಾಹಿತಿ ಸಿಕ್ಕಿತ್ತು. ಬದಲಾಗಿ ಈಗ 1000 ಕೋಟಿ ರೂಪಾಯಿ ಅದರಲ್ಲಿ ಇತ್ತಂತೆ. ಕಂಟೈನರ್ ನಲ್ಲಿ ಹಳೆಯ ನೋಟುಗಳು ಕೂಡ ಇತ್ತಂತೆ. ಬ್ಯಾನ್ ಆಗಿರುವಂತಹ ನೋಟುಗಳು ಕೂಡ ಆ ಒಂದು ಕಂಟೈನರ್ ನಲ್ಲಿ ಇತ್ತು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಚೋರ್ಲಾ ಘಾಟ್ ನಲ್ಲಿ 2 ಕಂಟೈನರ್ ನಲ್ಲಿ ಬರೋಬ್ಬರಿ 1000 ಕೋಟಿ ಹಣ ಇತ್ತಂತೆ. ಸಂದೀಪ್ ಪಾಟೀಲ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಥಾಣೆ ಮೂಲದ ಬಿಲ್ಡರ್ಗೆ ಸೇರಿದಂತಹ ಒಂದು ದುಡ್ಡಿದು. ಸಂದೀಪ್ ಪಾಟೀಲ್ ಹೆಸರೇಳಿ ಕಿಶೋರ್ಗೆ ಬೆದರಿಕೆಯನ್ನ ಹಾಕಲಾಗಿತ್ತಂತೆ. ಕಂಟೈನರ್ಗಳನ್ನ ಬಿಡೋಕೆ 100 ಕೋಟಿಗೆ ಡಿಮ್ಯಾಂಡ್ ಅನ್ನ ಮಾಡಿದ್ರಂತೆ. ನಿಮ್ಗೆ ಕಂಟೈನರ್ ಬೇಕಾ? ನನಗೆ 100 ಕೋಟಿ ಕೊಡಿ. ವಿಶಾಲ್ ನಾಯ್ಡು, ವಿರಾಟ್ ಗಾಂಧಿ ಅನ್ನೋರಿಂದ ಬೆದರಿಕೆ ಬಂದಿತ್ತಂತೆ. ವಿಶಾಲ್ ಮತ್ತು ವಿರಾಟ್ ಇಬ್ರು ಕೂಡ ಕಿಶೋರ್ನ ಬೆಂಬಲಿಗರಂತೆ. ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಸಂದೀಪ್ ಆತನನ್ನ ಕಿಡ್ನಾಪ್ ಮಾಡ್ತಾರೆ, ಜೀವ ಬೆದರಿಕೆಯನ್ನ ಹಾಕ್ತಾರಂತೆ. ದೂರುದಾರ ಸಂದೀಪ್ ಈ ಎಲ್ಲ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಈ ಬಗ್ಗೆ ಕಿಶೋರ್ಗೆ ಮಾಹಿತಿಯನ್ನು ನೀಡಿದ್ರಂತೆ ಸಂದೀಪ್. ಡಿಸೆಂಬರ್ 17ರಂದು नासिक ಠಾಣೆಯಲ್ಲಿ संदीप दूरನ್ನ ಕೊಟ್ಟಿರ್ತಾರೆ. त्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. ते ज्या आरोपींनी लुटले, त्या आरोपींनी लुटल्यानंतर त्या आरोपी त्या नोटांचा मूळ मालक म्हणजे ठाण्यातील एक मोठा बिल्डर किशोर सावळा, ते 400 करोड रुपये त्यांचे होते. त्या आरोपी त्यांनी दुसऱ्या दिवशी त्या किशोर सावळ्यांना व्हॉट्सअप कॉल करत ते 400 करोडच्या बदल्यात नवीन नोटा 100 करोड रुपयाची मागणी केली. तर त्या आरोपी जे होते ते किशोर सावळ्याला 100 कोटीची मागणी हे माझ्या नावाने करत होते. म्हणजे किशोर सावळ्याला व्हॉट्सअप कॉल करत सांगत होते की मी संदीप पाटील आहे, हे तुमचे कंटेनर 400 करोडचे मी लुटले आहे. तुम्हाला हे तुमचे जुन्या नोटा 400 करोड पाहिजे असल्यास तुम्ही मला नवीन नोटा 100 करोड रुपये द्या. त्यावेळी ಚೋರ್ಲಾ ಘಾಟ್ನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಎಸ್ಪಿ ರಾಮರಾಜನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದರೋಡೆ ಕೇಸ್ನಲ್ಲಿ ಐಟಿ ಇಡಿ ಬರುತ್ತೆ. 1000 ಕೋಟಿ ದರೋಡೆಯಾಗಿದೆಯಲ್ಲ, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಏನು ಮಾತನಾಡ್ತಿದ್ದಾರೆ ಬನ್ನಿ ನೋಡೋಣ. ಅವರು ಒಂದು ವೇಳೆ ಘಟನೆ ಆಗಿರೋದ್ರ ಬಗ್ಗೆ ಕನ್ಫರ್ಮ್ ಮಾಡಿ ಯಾವುದು ಮಾಹಿತಿ ಕೊಡ್ತಾರಂದ್ರೆ ತನಿಖೆ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಒಂದು ವೇಳೆ ತನಿಖೆಯನ್ನು ಮಹಾರಾಷ್ಟ್ರನಲ್ಲಿಯೇ ಪ್ರಾರಂಭವಾಗಿ ಇಲ್ಲಿ ನಮ್ಮಲ್ಲಿ ಭಾಗಿಯಾಗಿರ್ತಂದ್ರೆ 2 ಆಪ್ಷನ್ ಇರ್ತದೆ. ಒಂದು ಮಹಾರಾಷ್ಟ್ರ ಪೊಲೀಸ್ ತನಿಖೆ ಮಾಡೋದಕ್ಕೆ ಅವಕಾಶ ಇರ್ತದೆ, ಇಲ್ಲ ನಾವು ಮಾಡೋದಕ್ಕೆ ಅವಕಾಶ ಇರ್ತದೆ. ಅವರು ಮಾಡುವ ಸಂದರ್ಭದಲ್ಲಿ ಸಂಪೂರ್ಣ ಸಹಕಾರ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಸರ್, ಈ ಚೋರ್ಲಾ ಘಾಟ್ ಅಂತ ಹೇಳಿದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಗೋವಾ 3 ಗಡಿ ಭಾಗ ಇದೆ ಸರ್. ಮತ್ತೆ ಅಲ್ಲಿ ಯಾವುದೇ ನೆಟ್ವರ್ಕ್ ಬರಲ್ಲ. ಇದನ್ನ ದುಷ್ಕರ್ಮಿಗಳು ಏನಾದರೂ ದುರುಪಯೋಗ ಪಡಿಸ್ಕೊಂಡ್ರ ಅಂತೇಳಿ. ಸೊ ಒಂದು ವೇಳೆ ಆಗಿರ್ತಂದ್ರೆ ಇಂಥ ಪ್ಲೇಸನ್ನು ಅವರು ಚೂಸ್ ಮಾಡ್ತಾರೆ.
ಸೊ ಒಂದು ವೇಳೆ ಆಗಿರ್ತದ ಇಲ್ಲದ ಎಂಬುದು ಬಗ್ಗೆ ಈಗ SITನೇ ಕನ್ಫರ್ಮ್ ಮಾಡಬೇಕು. ಒಂದು ವೇಳೆ ಅಂತಾಗ ಟ್ರಾನ್ಸಾಕ್ಷನ್ ಆಗಿದೆ, ಅಂತಾಗ ರಾಬರಿ ಆಗಿದೆ, ಯಾರು ಹಣ, ಇದೆಲ್ಲ SIT ಈಗ ಫಾರ್ಮ್ ಮಾಡಿದ್ದಾರೆ. ಸೊ ಅವರನ್ನೇ ಮಾಡಬೇಕು. ಒಂದು ವೇಳೆ ಯಾರು ನಮ್ಮ ಕಡೆ ಬಂದು ಎನಿ ಟೈಮ್ ನಾವು ತಯಾರಿದ್ದೀವಿ, ಒಂದು ಮಾಹಿತಿ ಕೊಡ್ತಾರಂದ್ರೆ ವಿತಿನ್ 1 hour ನಾವು FIR ರಿಜಿಸ್ಟರ್ ಮಾಡ್ತೀವಿ. ಇಮಿಡಿಯೇಟ್ಲಿ ನಾವು ದೊಡ್ಡ ಟೀಮ್ ಫಾರ್ಮ್ ಮಾಡಿ ವಿಚಾರಣೆ ನಡೆಸೋದಕ್ಕೆ ರೆಡಿ ಇದ್ದೀವಿ. ಸರ್, ಈಗ ಮಹಾರಾಷ್ಟ್ರ ಜೋಡಿ ಪೊಲೀಸರ ಜೋಡಿ ಯಾವ ರೀತಿ ಸಂಪರ್ಕ ಇದೆ ಸರ್? ಸೊ ನಮ್ಮ ಪೊಲೀಸ್ ಈಗ ನಾಸಿಕಲ್ಲಿ ಮಹಾರಾಷ್ಟ್ರನಲ್ಲಿಯೇ ಇದ್ದಾರೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಬಿರಾದಾರ್ ಮತ್ತು 3 ಸ್ಟಾಫ್ ನಮ್ಮಲ್ಲಿಂದ ಅಲ್ಲಿಯೇ ಇದ್ದಾರೆ. ಎನಿ ಸಹಕಾರ ಅವ್ರಿಗೆ ಬೇಕಾಗುವ ಸಂದರ್ಭದಲ್ಲಿ ಅಲ್ಲಿನೇ ಹೇಳಬಹುದು, ಇನ್ ಪರ್ಸನ್ ಅದಕ್ಕೆ ನಾವು ಅಲ್ಲಿ ಬಿಟ್ಟಿದ್ದೀವಿ. ಒಂದು ವೇಳೆ ಮಾಹಿತಿ ಬೇಕಾದ್ರೆ ನಮ್ಮ ಕಡೆ ಪರ್ಸನಲ್ ಆಗಿ ಮಾತಾಡಬಹುದಂದ್ರೆ ನನ್ನ ಮೊಬೈಲ್ ನಂಬರನ್ನು ಕೂಡ ಕೊಟ್ಟು ನಾವು ಲೆಟರ್ ಕಳಿಸಿದ್ದೀವಿ. ಸೊ ಎನಿ ಟೈಮ್ ದೇ ಕ್ಯಾನ್ ಟಾಕ್ ಟು ಮೀ. ಸರ್, ಈಗ ನಾವು ನಿನ್ನೆ ಆ ಒಂದು ಚೋರ್ಲಘಾಟಿಗೆ ನಾವು ವಿಸಿಟ್ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಒಂದು ಚೆಕ್ ಪೋಸ್ಟ್ ಇಲ್ಲ ಮತ್ತು CCTV ಇಲ್ಲ. ಹಾಗಾಗಿ ಅಂದ್ರೆ ಅಲ್ಲಿ ಯಾರು ಬೇಕಾದ್ರೂ ಬರಬೇಕು ಇಂಥ ಒಂದು ವಾತಾವರಣ ಇದೆ. ಆ ಗಡಿ ಭಾಗದಲ್ಲಿ ಇದು ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ತಾವೇನು ಚೆಕ್ ಪೋಸ್ಟ್ ನಿರ್ಮಾಣ ಮಾಡ್ತೀರಾ ಅಲ್ಲಿ? ಈಗ ನೀವು ಹೇಳಿರೋದು ವ್ಯಾಲಿಡ್ ಪಾಯಿಂಟ್. CCTV ಕ್ಯಾಮರಾ ಈಗ ಒಂದು 400 CCTV ಕ್ಯಾಮರಾ ಬೆಳಗಾವಿ ಜಿಲ್ಲೆಗೆ ಸ್ಯಾಂಕ್ಷನ್ ಆಗಿದೆ ಗೌರ್ಮೆಂಟ್ನಿಂದ. ಸೊ ಅದರಲ್ಲಿ ಚೋರ್ಲಾಘಾಟ್ ಏರಿಯಾ ಮತ್ತು ಇಂಟೀರಿಯರ್ ಏರಿಯಾಗಳಿಗೆ ಸ್ವಲ್ಪ ಪ್ರಯಾರಿಟಿ ಕೊಡ್ತೀವಿ. ಎಲ್ಲ ಚೆಕ್ ಪೋಸ್ಟ್ ಅಲ್ಲಿ CCTV ಕ್ಯಾಮರಾ ಮೂಲಕ ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಅದಲ್ಲದೆ ಚೆಕ್ ಪೋಸ್ಟ್ ನಿರ್ವಹಿಸೋದು ಬರ ಪರಿಗಣಿಸ್ತೀವಿ. ಈ ಪ್ರಕರಣವನ್ನು ಬೆಳಗಾವಿ ಪೊಲೀಸರು ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ ಮತ್ತು ಯಾವ ರೀತಿ ಮುಂದುವರಿತಾರೆ ಇದ್ರ ಬಗ್ಗೆ? ಸೊ ಈಗ ನಮಗೆ ಒಂದು ಸ್ಮಾಲ್ ಪೀಸ್ ಆಫ್ ಎವಿಡೆನ್ಸ್ ಇಂಥ ರಾಬರಿ ಆಗಿರುತ್ತೆ ಅಂದ್ರೆ ಯಾರು ಬಂದು ಹೇಳ್ತಾರೆ ಅಂದ್ರೆ FIR ಮಾಡೋದಕ್ಕೂ ತಯಾರಿದ್ದೀವಿ. ಇಂಥ ಒಂದು ಜನರಿಗೆ ನಾವು ಉತ್ತರ ಕೊಡಬೇಕಾಗಿರೋದು ಗವರ್ಮೆಂಟ್ ಮತ್ತು ಪೊಲೀಸ್ ಇಲಾಖೆಯ ಜವಾಬ್ದಾರಿ. ಟ್ರಾನ್ಸ್ಪರೆಂಟ್ ಆಗಿ ಈ ವಿಚಾರಣೆ ನಡೆಯಬೇಕು. ಒಂದು ವೇಳೆ ಇದು 400 crore ಆಗಿರುತ್ತಂದ್ರೆ ಇದು ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡುವುದು ಮತ್ತು ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೆ ಇದು ಬಗ್ಗೆ ಟ್ರಾನ್ಸ್ಪರೆಂಟ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಮಾಹಿತಿ ಕೊಡೋದು ನಮ್ಮ ಜವಾಬ್ದಾರಿ. ಅದಕ್ಕೆ ನಾವು ಇಲ್ಲಿಂದ ಅಲ್ಲಿ ಸ್ಟಾಫ್ ಕಳಿಸಿ ಡೆಪ್ಯೂಟ್ ಮಾಡಿ ಅಲ್ಲಿಯೇ ಇದ್ದಾರೆ. ನಾವು ಈಗ ಎನಿ ಕೋಆಪರೇಷನ್ ನಾವು ಕೊಡೋದಕ್ಕೆ ತಯಾರಿದ್ದೀವಿ. ನಾವು ಇದು ಖಂಡಿತವಾಗಿ ಟ್ರಾನ್ಸ್ಪರೆಂಟ್ ಆಗಿ ನಡೆಸ್ತೀವಿ. ಇನ್ವೆಸ್ಟಿಗೇಷನ್ ಒಂದು ವೇಳೆ ಇಲ್ಲಿ ಬರುತ್ತಂದ್ರೆ ನಾವು ಟ್ರಾನ್ಸ್ಪರೆಂಟ್ ಆಗಿ ನಡೆಸ್ತೀವಿ. ಇಲ್ಲ, ಘಟನೆ ನೋಡಿರೋರು ಯಾರು ಇಲ್ಲ. ಅದ್ರ ಬಗ್ಗೆ ನಮಗೆ ಯಾವುದು ಮಾಹಿತಿನೋ ಈಗ ಲೆಟರನ್ನು ಕೂಡ ನಾವು ನಿಮಗೆ ಶೇರ್ ಮಾಡ್ತೀವಿ. ಸೊ ಅದರಲ್ಲಿ ಯಾವುದೇ ಮಾಹಿತಿ ಇರಲ್ಲ. ಲೆಟರಲ್ಲಿ ವೇಗಾಗಿ ಇದೆ, ಚೋರ್ಲಾಘಾಟ್ ಏರಿಯಾನಲ್ಲಿ ಒಂದು ರಾಬರಿ ಆಗಿರೋದಾಗಿ ಒಬ್ಬನ ತಿಳಿಸ್ತಾನಂದ್ರೆ ಇದೆ. ಸೊ ಇಲಾಖೆಯಲ್ಲಿ ಇಂತಾಗ ಹಿಯರ್ಸೆ ಮಾಹಿತಿಯಲ್ಲಿ ಯಾವುದು FIR ಮಾಡೋದಕ್ಕೆ ಬರಲ್ಲ. ಯಾರು ನೋಡಿರೋರು ಇಲ್ಲ ಕೇಳಿರೋರು ಅದು ಕಂಟೈನರ್ ಡೀಟೇಲ್ ಇಟ್ಕೊಂಡು ನೀವು ಬಂದು ಮಾಹಿತಿ ಕೊಡ್ತಾರೆ ಅಂದ್ರೆ ನಾವು FIR ಮಾಡೋದಕ್ಕೆ ರೆಡಿ ಇದ್ದೀವಿ. ಇದಿಷ್ಟು ನಂತರ ಬೆಳಗಾವಿ SP ಹೇಳ್ತಕ್ಕಂಥದ್ದು ಈಗಾಗಲೇ ಘಟನೆ ಬಗ್ಗೆ ಮಹಾರಾಷ್ಟ್ರ ಸರ್ಕಾರ SIT ಏನು ರಚನೆ ಮಾಡಿದೆ. ಕರ್ನಾಟಕ ಪೊಲೀಸರು ಕೂಡ ಮಹಾರಾಷ್ಟ್ರದಲ್ಲಿ ಬೀಡು ಬಿಟ್ಟಿದ್ದು. ಒಂದು ವೇಳೆ ಅವಕಾಶ ಕೊಟ್ಟರೆ ನಾವು ವಿಚಾರಣೆ ಮಾಡ್ತೀವಿ. ಜೊತೆಗೆ ಏನು ಅಂತಂದ್ರೆ ಘಟನೆ ನೋಡಿರೋರು ಯಾರು ಇಲ್ಲ, ಹೀಗಾಗಿ FIR ದಾಖಲು ಮಾಡೋದು ಕಷ್ಟ ಅಂತೇಳಿ ಬೆಳಗಾವಿ SP K ರಾಮರಾಜನ್ ಹೇಳ್ತಿದ್ದಾರೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಬೆಳಗಾವಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ನಮ್ಮ ಪೊಲೀಸರಿಗೆ ಪತ್ರ ಬರೆದಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೇಳಿದ್ದೀನಿ, ಪರಿಶೀಲಿಸಿ ಮಾಹಿತಿಯನ್ನ ಕೊಡುವಂತೆ ಹೇಳಿದ್ದೀನಿ ಅಂತ ತಿಳಿಸಿದ್ದಾರೆ. ಇಲ್ಲ, ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ. ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಎಷ್ಟು ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಹೆಲ್ಪ್ ಕೇಳಿದಾರ ಸರ್ ಲೆಟರಲ್ಲಿ ಮಹಾರಾಷ್ಟ್ರದವರು ಅಥವಾ ಹೆಲ್ಪ್ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನೂ ಇದಿಲ್ಲ. ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ದರೋಡೆ ಕೇಸ್ ಸಂಬಂಧಪಟ್ಟಂತೆ ನನಗೆ ಅಚ್ಚರಿಯಾಗಿದೆ, ನಂಬಲಿಕ್ಕೆ ಅಸಾಧ್ಯ ಇದು ಹೀಗಂತ ವಿಜಯಪುರದಲ್ಲಿ ಸಚಿವ MB ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. 400 ಕೋಟಿ ಸಾಗಾಣಿಕೆಗೆ ಏನ್ ಸೆಕ್ಯೂರಿಟಿ ಇತ್ತು, ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ MB ಪಾಟೀಲ್ ಹೇಳಿದ್ದಾರೆ. ಸಾಗಾಣಿಕೆ ನೋಡಿದ್ದೀನಿ ಬಾರಿ. ಈಗ ನನಗೂ ಆಶ್ಚರ್ಯ ಆಗಿದೆ, ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾನು ನೋಡ್ತಾ ಇದ್ದೆ ಬೆಳಗ್ಗೆ ಪೇಪರ್ನಲ್ಲಿ, ಆಶ್ಚರ್ಯ ಆಗಿದೆ. ಏನು ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ ಏನು, ಇದೆಲ್ಲನೂ ಹೊರಬರಬೇಕಲ್ಲ. ಮತ್ತು 400 ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಿಮ್ದೇನಿತ್ತು? ಸೆಕ್ಯೂರಿಟಿ ನಿಮ್ದೇನಿತ್ತು? 1 ರೂಪಾಯಿನ 2 ರೂಪಾಯಿನ? 4 ಕೋಟಿ ಆದರೆ ಏನೋ ಬ್ಯಾಂಕರ್ ಪಾಪ, 400 ಕೋಟಿ ಅಂದರೆ ಅದಕ್ಕೆ ತಕ್ಕದಾದಂಥ ಸೆಕ್ಯೂರಿಟಿ ಬೇಕಾಗಿತ್ತಾ? ಅಥವಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆ ರೂಟ್ನಲ್ಲಿ ಎಲ್ಲ ಸ್ಟೇಟ್ಸು ಅಲ್ಲಿ ಇದು ಮಾಡಿದರೆ ಸ್ಟೇಟ್ಸ್ನವರು ಪ್ರೊಟೆಕ್ಷನ್ ಕೊಡ್ತಾ ಇದ್ರಾ?
ಇದು ಏನು ನಡೆ ಇದೆ, ಅಚಾತುರ್ಯ ನಡೆ ಇದೆ. ಬಹುಶಃ ಇದನ್ನ ಭಾಳ ಗಂಭೀರವಾಗಿ ತಗೊಳ್ಬೇಕು ನಾವು. ಅರೆ ಬರೀ ಪ್ರೊಟೆಕ್ಷನ್ ಬೇಡನಾ? 400 ಕೋಟಿ ರೂಪಾಯಿ ಹಣಕ್ಕೆ, ಈಗ 400 ಕೋಟಿ ಹಣಕ್ಕೆ ನೀವೇ ವಿಚಾರ ಮಾಡಿರಿ. 400 ಕೋಟಿ ಇವತ್ತು ಸಾಗಾಣಿಕೆ ಮಾಡಬೇಕಾದ್ರೆ ಅದು ಲೀಗಲ್ಲೋ ಇಲ್ಲಿಗೋ ನನಗೇನೂ ಮಾಹಿತಿ ಗೊತ್ತಿಲ್ಲ, ಸುಮ್ಮನೆ ಪೇಪರ್ನ ಓದಿದ್ದೀನಿ. ಅದು ಯಾವ್ದು ಟ್ರಸ್ಟ್ನೋ ಏನೋ ಗೊತ್ತಂದ್ರೆ 400 ಕೋಟಿ ರೂಪಾಯಿ ತೊಗೊಂಡು ಹೋಗುವಾಗ ಅದಕ್ಕೆ ಸೂಕ್ತವಾದಂಥ ಇದು ಬೇಕಾಗಿರಂಗಿಲ್ಲ. ನನಗೆ ಗೊತ್ತಿಲ್ಲ ರೀ, ನಾನು ಇವತ್ತು ಪೇಪರ್ ನೋಡಿ